ಬೆಳಗಾವಿಯಲ್ಲಿ ಒಂದು ಕಡೆ ಇವತ್ತಿನಿಂದ ಅಧಿವೇಶನ ಶುರುವಾಗಲಿದೆ. ಮತ್ತೊಂದು ಕಡೆ ಎಂಇಎಸ್ ಮಹಾಮೇಳಾವ್ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರದಲ್ಲಿ ಬಿಗಿ ಖಾಕಿ ಸರ್ಪಗಾವಲನ್ನ ಒದಗಿಸಲಾಗಿರುವಂಥದ್ದು. 3 ಮೈದಾನ, 1 ವೃತ್ತದಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಡಿಸಿಪಿ ರೋಹನ್ ಜಗದೀಶ್ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನ ಕೂಡ ಒದಗಿಸಲಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗಲಿದೆ. ಇದೇ ಸಂದರ್ಭದಲ್ಲಿ ಅಧಿವೇಶನವನ್ನ ವಿರೋಧಿಸಿ ಮಹಾಮೇಳಾವು ನಡೆಸೋದಕ್ಕೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ಶಾಕ್ ಅನ್ನ ಕೊಟ್ಟಿದೆ. ಪೊಲೀಸರು ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿದ್ದಾರೆ. ನೀವು ಕೂಡ ಗಮನಿಸಬಹುದು, ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಎಂಇಎಸ್ ಮುಖಂಡರು ಮಹಾಮೇಳಾವು ನಡೆಸಲು ಅನುಮತಿಗಾಗಿ ಜಿಲ್ಲಾಧಿಕಾರಿ ಮತ್ತು ಪೊಲೀಸರಿಗೆ ಪ್ರತ್ಯೇಕವಾಗಿ ಮನವಿಯನ್ನ ಸಲ್ಲಿಸಿದ್ರು. ಆದರೆ ಮಹಾಮೇಳಾವು ನಿಷೇಧಿಸಿ ಈಗಾಗಲೇ ಆದೇಶವನ್ನ ಕೂಡ ಹೊರಡಿಸಲಾಗಿರುವಂಥದ್ದು. ಕುಂದಾನಗರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ರಣರಂಗಕ್ಕೆ ಇವತ್ತು ಸದನ ಸಾಕ್ಷಿಯಾಗಲಿದೆ. ಅದರಲ್ಲೂ ಮೊದಲ ದಿನ ಅಂತಾನೆ ಹೇಳಬಹುದು. ಕಾಂಗ್ರೆಸ್ ಹಾಗೂ ದೋಸ್ತಿಗಳ ಜಂಗಿ ಕುಸ್ತಿಗೆ ವೇದಿಕೆ ರೆಡಿಯಾಗಿದೆ. ಒಂದು ಕಡೆ ಸರ್ಕಾರವನ್ನ ಕಟ್ಟಿ ಹಾಕಲು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸಜ್ಜಾಗಿದ್ದಾರೆ. ಇತ್ತ ಪ್ರತಿಪಕ್ಷಗಳ ಆರೋಪಕ್ಕೆ ಕೌಂಟರ್ ಕೊಡೋದಕ್ಕೆ ಸರ್ಕಾರ ಕೂಡ ಸಿದ್ಧತೆಗಳನ್ನ ನಡೆಸಿಕೊಂಡಿದೆ. ಹೀಗಾಗಿ ಮೊದಲ ದಿನದ ಈ ಒಂದು ಚಳಿಗಾಲದ ಅಧಿವೇಶನ ಮತ್ತಷ್ಟು ಕಾವೇರಲಿದೆ ಅಂತಾನೆ ಹೇಳಬಹುದು. 10 ದಿನಗಳ ಕಾಲ, ಇಂದಿನಿಂದ ಶುರುವಾಗಿ 10 ದಿನಗಳ ಕಾಲ ಕುಂದಾನಗರಿ ಪವರ್ ಸೆಂಟರ್ ಆಗಿರಲಿದೆ ಅಂತಾನೆ ಹೇಳಬಹುದು. ಒಂದು ಕಡೆ ವಿಧಾನಸಭೆ ಬೈ ಎಲೆಕ್ಷನ್ ಬಳಿಕ ನಡೀತಾ ಇರುವಂತಹ ಅಧಿವೇಶನ ಇದಾಗಿದ್ದು, ನಿರೀಕ್ಷೆಯಂತೆ ಕಾಂಗ್ರೆಸ್ ಬಹಳ ಹುರುಪಿನಲ್ಲಿದೆ. ಇನ್ನು ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳ ಬಳಿ ಸಾಕಷ್ಟು ಅಸ್ತ್ರಗಳಿರುವಂಥದ್ದು. ವಕ್ಫ್ ಭೂ ವಿವಾದ, ಮೂಡಾ ಹಗರಣ, ವಾಲ್ಮೀಕಿ ಪ್ರಕರಣ, ಹಾಗೆ ಬಳ್ಳಾರಿ ಬಾಣಂತಿಯರ ಸರಣಿ ಸಾವು, ಇನ್ನು ಅಬಕಾರಿ ಅಕ್ರಮ ಸೇರಿದಂತೆ ಪ್ರತಿಪಕ್ಷಗಳ ಬತ್ತಳಿಕೆಯಲ್ಲಿ ಸಾಕಷ್ಟು ಅಸ್ತ್ರಗಳಿವೆ. ಹಾಗೆ ಆಡಳಿತಾರೂಢ ಕಾಂಗ್ರೆಸ್ ಬಳಿ ಕೂಡ ಸಾಕಷ್ಟು ಅಸ್ತ್ರಗಳಿರುವಂಥದ್ದು. ಈ ಕುರಿತು ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಪ್ಪ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಲಿದೆ. ಮೊದಲ ದಿನ ಸಾಕಷ್ಟು ಕುತೂಹಲ ಇರುವಂಥದ್ದು. ಒಂದು ಕಡೆ ಪ್ರತಿಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ಮುಗಿಬೀಳಲು ಸಜ್ಜಾಗಿವೆ. ಆಡಳಿತಾರೂಢ ಕಾಂಗ್ರೆಸ್ ಕೂಡ ಸಜ್ಜಾಗಿದೆ. ಓವರ್ ಆಲ್ ಡೀಟೇಲ್ಸ್. ಮಧುಮಾಲ, ಬೆಳಗಾವಿಯ ಚಳಿಗಾಲದ ಅಧಿವೇಶನ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ಸುಮಾರು 11 ಗಂಟೆಗೆ ವಿಧಾನಸಭೆ ಕಲಾಪ ಮತ್ತು ಅದೇ ರೀತಿ ವಿಧಾನ ಪರಿಷತ್ನ ಕಲಾಪ ಆರಂಭವಾಗುತ್ತೆ. ಅದಕ್ಕೂ ಮೊದಲು ಬೆಳಗಾವಿಯ ಸುವರ್ಣಸೌಧದಲ್ಲಿ ಮೊದಲನೇ ಮಹಡಿಯಲ್ಲಿ ಏನು ಹಿಂದೆ ಅನುಭವ ಮಂಟಪ, ಬಸವಣ್ಣ ಅವರ ಕಾಲದಲ್ಲಿ 12ನೇ ಶತಮಾನದಲ್ಲಿ ಏನು ಬಸವಣ್ಣವರ ನೇತೃತ್ವದ ಅಲ್ಲಮ್ಮ ಪ್ರಭುಗಳ ನೇತೃತ್ವದಲ್ಲಿ ಅನುಭವ ಮಂಟಪ ಏನಿತ್ತು, ಆ ಅನುಭವ ಮಂಟಪವನ್ನು ಪ್ರತಿನಿಧಿಯಾಗಿ ಇಂದಿನ ಜನಪ್ರತಿನಿಧಿಗಳ ಸಭೆ ಅಂದರೆ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಹಾಗಾಗಿ ಆ ಒಂದು ಅನುಭವ ಮಂಟಪದ ಭಾವಚಿತ್ರವನ್ನು ಸುಮಾರು 20 ಅಡಿ ಬೈ 10 ಅಡಿ ಉದ್ದದ ಭಾವಚಿತ್ರವನ್ನು ಬೆಂಗಳೂರು ಸೇರಿದಂತೆ ಮೈಸೂರಿನ ವಿವಿಧ ಕಲಾವಿದರು ತೈಲವರ್ಣದಿಂದ ನಿರ್ಮಾಣ ಮಾಡಿದ್ದಾರೆ. ಆ ಒಂದು ಪ್ರತಿಕೃತಿಯನ್ನು ಮೊದಲನೇದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅದಕ್ಕೆ ಅನಾವರಣವನ್ನು ಮಾಡ್ತಾರೆ. ಅದಾದ ನಂತರ 3 ಜನ, ವಿಶೇಷವಾಗಿ ಇತ್ತೀಚೆಗೆ ಉಪಚುನಾವಣೆಯನ್ನು ನಡೆದು ಉಪಚುನಾವಣೆಯಲ್ಲಿ ಗೆದ್ದಂಥ 3 ಜನ ಅಭ್ಯರ್ಥಿಗಳಲ್ಲಿ ಏನು ಅನ್ನಪೂರ್ಣ ತುಕಾರಾಂ ಅಭ್ಯರ್ಥಿ, ಶಿಗ್ಗಾವಿಯ ಶಾಸಕರ ಆಯ್ಕೆಯಾಗಿರುವಂತಹ ಪಠಾಣ್ ಇರ್ಬೋದು ಮತ್ತು CP ಯೋಗೇಶ್ವರ್, ಚನ್ನಪಟ್ಟಣದ ಆಯ್ಕೆಯಾಗಿರುವಂಥ CP ಯೋಗೇಶ್ವರ್ಗೆ ಸ್ಪೀಕರ್ ಕೊಠಡಿಯಲ್ಲಿ ಅವರು 3 ಜನ ಶಾಸಕರು ಪ್ರಮಾಣ ವಚನವನ್ನು ಶಾಸಕರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದಾದ ನಂತರ ಕಲಾಪ ಆರಂಭವಾಗುತ್ತೆ. ಕಲಾಪ ಆರಂಭ ಆದ ನಂತರ ಏನು ಮೊದಲನೇ ದಿನ ಕಲಾಪದಲ್ಲಿ ಸಂತಾಪ ಸೂಚನೆ ಪ್ರಕ್ರಿಯೆ ನಡೀತಿದೆ. ಸಂತಾಪ ಸೂಚನೆ ಬಳಿಕ ಕಲಾಪವನ್ನು ಒಂದು 5 ನಿಮಿಷಗಳ ಕಾಲ ಸಂತಾಪ ಸೂಚನೆ ಆದ ನಂತರ 5 ನಿಮಿಷಗಳ ಕಾಲ ಕಲಾಪವನ್ನು ಮುಂದೂಡಿ ಮತ್ತೆ ಕಲಾಪವನ್ನು ಕರೀತಾರೆ. ಆ ಒಂದು ಸಂದರ್ಭದಲ್ಲಿ BJPಯವರು ಇಂದು ರಾಜ್ಯಾದ್ಯಂತ ವಿಶೇಷವಾಗಿ
BJP ಶಾಸಕರುಗಳಿಗೆ ಕ್ಷೇತ್ರಗಳಿಗೆ ಅನುದಾನವನ್ನು ನೀಡಿಲ್ಲ ಅಂತ ಅನ್ನೋದನ್ನು ಶಾಸಕ ಸುನೀಲ್ ಕುಮಾರ್ ಅವರು ನೀಡಿರುವಂಥ ನಿಲುವಳಿ ಸೂಚನೆ ರೂಲ್ 69 ಅಡಿ ಚರ್ಚೆಗೆ ಕೈಗೆತ್ತಿಕೊಳ್ಳುವಂಥ ಸಾಧ್ಯತೆ ಇದೆ. ಇದಾದ ನಂತರ ಅದೇ ವೇಳೆ ಸಂದರ್ಭದಲ್ಲಿ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಕ್ಫ್ ಸಂಬಂಧಪಟ್ಟಂತೆ ಅವರು ಸಹ ಪ್ರತ್ಯೇಕವಾಗಿ ರೂಲ್ 69 ಅಥವಾ ನಿಯಮಾವಳಿ 69ರಲ್ಲಿ ಚರ್ಚೆಗೆ ಕೈಗೆತ್ತಿಕೊಳ್ಬೇಕು ಅಂತ ನೋಟಿಸನ್ನು ಕೊಟ್ಟಿದ್ದಾರೆ. ಹಾಗಾಗಿ BJPಯವರು ಒಟ್ಟು 3 ನೋಟಿಸನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಮೊದಲ ನೋಟಿಸನ್ನು ಶಾಸಕರು ಅಥವಾ ಸ್ಪೀಕರು ಪರಿಗಣನೆ ಮಾಡ್ತಾರೆ ಅಂತ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ರಾಜ್ಯಾದ್ಯಂತ ಕಳೆದ ಹಲವಾರು ದಿನಗಳ ಚರ್ಚೆ ಇರುವಂಥ 2 ಪ್ರಮುಖ ವಿಷಯಗಳು ಅಂತಂದರೆ, ಒಂದು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಪ್ರಕರಣ, ಇನ್ನು ಎರಡೊಂದು ವಕ್ಫ್ ಪ್ರಕರಣ. ಇವೆರಡೂ ಪ್ರಕರಣಗಳನ್ನ ಪ್ರಮುಖವಾಗಿ ಇಟ್ಕೊಂಡು ಇಂದು ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ JDS ಮತ್ತು BJP ಶಾಸಕರು ಮುಗಿಬೀಳುವಂಥ ಒಂದು ಸಾಧ್ಯತೆ ಇದೆ. ಮೊದಲ ದಿನ ಕಲಾಪದಲ್ಲಿ ಚರ್ಚೆಗೆ ಅವಕಾಶ ಸಿಗುತ್ತಾ ಅಥವಾ ಪ್ರಶ್ನೋತ್ತರ ಕಲಾಪ ಆದ ನಂತರ ಶೂನ್ಯ ವೇಳೆ ಆದ ನಂತರ ಈ ಒಂದು ವಿಚಾರವನ್ನು ತೆಗೆದುಕೊಳ್ಳೋಕ್ಕೆ ಸ್ಪೀಕರ್ ಅವರು ಅನುಮತಿಯನ್ನು ಕೊಡ್ತಾರಾ ಅಥವಾ ನೇರವಾಗಿ ಪ್ರಶ್ನೋತ್ತರ ಕಲಾಪವನ್ನು ಬದಿಗಿಟ್ಟು ಈ ಒಂದು ವಿಷಯಗಳ ರೂಲ್ 16 ಚರ್ಚೆಗೆ ಕೈಗೆತ್ತಿಕೊಳ್ಬೇಕು ಅಂತ ಡಿಮ್ಯಾಂಡನ್ನು ಕೆಲ ಶಾಸಕರು ಇಟ್ಟಿದ್ದಾರೆ. ಹಾಗಾಗಿ ಇಂದಿನ ಕಲಾಪದಲ್ಲಿ ಮೊದಲನೇ ದಿನದ ಕಲಾಪದಲ್ಲಿ ಯಾವೆಲ್ಲ ವಿಷಯಗಳು ಚರ್ಚೆಗೆ ಬರ್ತವೆ, ಅದು ಯಾವ ರೀತಿ ಚರ್ಚೆಗೆ ರಾಜ್ಯ ಸರ್ಕಾರ ಉತ್ತರವನ್ನು ಕೊಡುತ್ತೆ ಅಂತ ಒಂದು ಕಾದು ನೋಡಬೇಕಾಗಿದೆ. ಮೊದಲ ರಾಜ್ಯ ಸರ್ಕಾರ ಎಲ್ಲ ಒಂದು ಕಡೆ ಸಂಪೂರ್ಣವಾಗಿ 3 ಉಪಚುನಾವಣೆ ಗೆದ್ದ ಕಾರಣಕ್ಕೋಸ್ಕರ ಸರ್ಕಾರಕ್ಕೆ ಜನಬೆಂಬಲ ಇದೆ. ನಾವು ಮಾಡಿರುವಂಥ ಎಲ್ಲ ಅಕ್ರಮಗಳ ಆರೋಪಗಳೇನಿದೆ, ಆಗ ಮುಡಾ ಹಗರಣ ಇರ್ಬೋದು, ವಾಲ್ಮೀಕಿ ಪ್ರಕರಣ ಇರ್ಬೋದು ಅಥವಾ ವಕ್ಫ್ ಪ್ರಕರಣ ಇರ್ಬೋದು, ಇವೆಲ್ಲ ಬೇರೆ ಬೇರೆ ಪ್ರಕರಣಗಳಿಂದ ಆರೋಪ ಇದೆ. ಇವೆಲ್ಲ ಪ್ರಕರಣಗಳಿಗೆ ಜನರು ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಅಂತ ಅನ್ನೋ ಭಾವನೆಯನ್ನು ಮುಂದಿಟ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರು ಈಗಾಗಲೇ ರಾಜ್ಯಾದ್ಯಂತ 2-3 ಸಮಾವೇಶಗಳನ್ನು ಮಾಡಿದ್ರು. ಆ ಸಮಾವೇಶಗಳಲ್ಲಿ ಇದನ್ನು ಉಲ್ಲೇಖ ಮಾಡೋ ಮೂಲಕ ಜನರು ಮ್ಯಾಂಡೇಟನ್ನು ಕೊಟ್ಟಿದ್ದಾರೆ, ನಾವು ತಪ್ಪು ಮಾಡಿಲ್ಲ ಅಂತ ಅನ್ನೋದು, ಗ್ಯಾರಂಟಿ ಯೋಜನೆಯನ್ನು ಮುಂದುವರಿಸ್ತಾರೆ, ಗ್ಯಾರಂಟಿಗೆ ಮಾಡಿದಂತಹ ಅಪಪ್ರಚಾರಕ್ಕೆ ಜನ ಮನ್ನಣೆ ಕೊಟ್ಟಿಲ್ಲ ಅಂತ ಸಂದೇಶವನ್ನು ಒತ್ತು ಈ ಒಂದು ಅಧಿವೇಶನಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಈ ಒಂದು 3 ಉಪಚುನಾವಣೆ ಗೆದ್ದಂಥ ಕಾರಣಕ್ಕೋಸ್ಕರನೇ ಮುಖ್ಯಮಂತ್ರಿಗಳಿಗೆ ಇನ್ನಷ್ಟು ವಿಶ್ವಾಸ ವೃದ್ಧಿಸಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಶಾಸಕರಿಗೆ ವಿಶ್ವಾಸ ವೃದ್ಧಿಯಾಗಿದೆ. ಹಾಗಾಗಿ ವಿಪಕ್ಷಗಳು ಮಾಡುವಂಥ ಯಾವುದೇ ಆರೋಪಗಳಿಗೆ ಜನ ಮನ್ನಣೆ ಕೊಡೋದಿಲ್ಲ ಅಂತನೋ ನಂಬಿಕೆ ಇವ್ರಿಗೆ ಬಂದಿದೆ. ಹಾಗಾಗಿ ಅದೇ ವಿಶ್ವಾಸದಿಂದ ಇಂದು ಕಲಾಪಕ್ಕೆ ಬರ್ತಾರೆ. ಕಲಾಪದಲ್ಲಿ ಶಾಸಕರು, BJP ಶಾಸಕರು ಮತ್ತು JDS ಶಾಸಕರು ಎತ್ತುವಂಥ ವಿಷಯಗಳಿಗೆ ಸರ್ಕಾರ ಸಮರ್ಥನೆಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಇನ್ನು ಮತ್ತೊಂದು ವಿಷಯ ಅಂತಂದರೆ, ರಾಜ್ಯ ಸರ್ಕಾರವೂ ಸಹ ಕಳೆದ ಬಾರಿ ಅದು ಹಿಂದಿನ ಬಾರಿ ಆದಂಥ ಕೆಲವು ಅವಘಡಗಳಿಂದ ಎಚ್ಚೆತ್ತುಕೊಂಡಿದೆ. ಹಾಗಾಗಿ ಸಚಿವರ ಸಿಂಡಿಕೇಟನ್ನು ಮಾಡಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಇರ್ಬೋದು, DCM DK ಶಿವಕುಮಾರ್ ಆಗ್ಬೋದು, ಸಚಿವ ಪ್ರಿಯಾಂಕ ಖರ್ಗೆ, ಸಂತೋಷ್ ಲಾಡ್ ಸೇರಿದಂತೆ ಸುಮಾರು 8ಕ್ಕೂ ಹೆಚ್ಚು ಜನ ತಿಳಿದಂಥ ಸಚಿವರುಗಳು ವಿಶೇಷವಾಗಿ ಯಾವುದೇ ವಿಷಯವನ್ನು ಕೊಟ್ಟರೂ ಸಹ ಸಮರ್ಥವಾಗಿ ವಿಪಕ್ಷಗಳನ್ನು ಎದುರಿಸುವಂಥದ್ದು ಮತ್ತು ಸಮರ್ಥವಾಗಿ ವಿಪಕ್ಷಗಳ ಜೊತೆ ಚಾಲೆಂಜ್ ಮಾಡುವಂಥ ಒಂದು ನಾಲೆಡ್ಜ್ ಜನ ಹೊಂದಿರುವಂತಹ ಈ 8 ಜನ ಸಚಿವರ ಸಿಂಡಿಕೇಟನ್ನು ಮಾಡಿದ್ದಾರೆ. ಹಾಗಾಗಿ ಈ ಸಚಿವರುಗಳು BJP ಇರ್ಬೋದು, JDSನ ಯಾವುದೇ ನಾಯಕರುಗಳು ನೀಡುವಂತಹ ಚಾಲೆಂಜನ್ನು ಅಥವಾ ಹಾಕುವಂಥ ಸವಾಲನ್ನು ಅಥವಾ ಪ್ರಸ್ತಾಪಪಡಿಸುವಂಥ ಯಾವುದೇ ವಿಚಾರದ ಮೇಲೆ ಉತ್ತರ ಕೊಡುವಂಥ ಒಂದು ಸಮರ್ಥನೆ ಹೊಂದಿಸಿದ್ದಾರೆ. ಆ ಒಂದು ಸಚಿವರುಗಳು ಇಂದು ಕಲಾಪದಲ್ಲಿ ಆ ಒಂದು ಚರ್ಚೆಯನ್ನು ಭಾಗವಹಿಸುವ ಮೂಲಕ BJP ಮತ್ತು JDS ಅವರು ಕೊಡುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಅಥವಾ ಟಕ್ಕರ್ ಕೊಡುವಂಥ ಒಂದು ಕೆಲಸವನ್ನು ಮಾಡುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಬೆಳಗಾವಿ ಅಧಿವೇಶನ ಆರಂಭವಾಗಿದೆ. ಈಗ ನೀವು ನೋಡ್ತಾ ಇದ್ದೀರಿ, ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದೇ ತಾನೇ ಆಗಮಿಸಿದ್ದಾರೆ. ಅವ್ರಿಗೆ ಈ ಕಲಾಪದ ಮುಂದೆ ವಿಧಾನಸೌಧದ ಮುಂದುಗಡೆ ಅವ್ರಿಗೆ ಗಾರ್ಡ್ ಆಫ್ ಆನರ್ ನೀಡುವಂಥ ಒಂದು ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಮುಖ್ಯಮಂತ್ರಿಗಳು ಇದಾದ ನಂತರ ನೇರವಾಗಿ ಈ ಒಂದು ವಿಧಾನಸಭೆ ಕಲಾಪಕ್ಕೆ ಅವರು ಭಾಗವಹಿಸ್ತಾರೆ. ಮುಖ್ಯಮಂತ್ರಿಗೆ ಈಗ ಪೊಲೀಸ್ ಅಧಿಕಾರಿಗಳು ಗಾರ್ಡ್ ಆಫ್ ಆನರ್ನ ನೀಡ್ತಾ ಇದ್ದಾರೆ. ಮಧುಮಾಲ, ಥ್ಯಾಂಕ್ ಯು ರಾಜಪ್ಪ. ನಿಮ್ಮೆಲ್ಲ ಈಗಷ್ಟೇ CM ಕೂಡ ಆಗಮಿಸಿದ್ರು ವಿಧಾನಸಭೆಗೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಚಳಿಗಾಲದ ಮೊದಲ ದಿನದ ಬೆಳಗಾವಿಯ ಅಧಿವೇಶನ ಶುರುವಾಗಲಿದೆ. ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು
ಮೊದಲ ದಿನದ ಅಧಿವೇಶನ ಸದನದ ಒಳಗೂ ಪ್ಲಸ್ ಹೊರಗೂ ಇವತ್ತು ಕಾವೇರಲಿದೆ ಅಂತಲೇ ಹೇಳಬಹುದು. ನೋಡಿ, ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಪ್ರತಿಪಕ್ಷಗಳ ಬಳಿ ಸಾಕಷ್ಟು ಅಸ್ತ್ರಗಳಿವೆ. ಒಂದಲ್ಲ ಎರಡಲ್ಲ. ವಕ್ಫ್ ಭೂ ವಿವಾದ, ಮೂಡ ಹಗರಣ, ವಾಲ್ಮೀಕಿ ಹಗರಣ, ಬಳ್ಳಾರಿ ಬಾಣಂತಿಯರ ಸಾವು, ಅಬಕಾರಿ ಅಕ್ರಮ, ಹಾಗೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗಿದ್ದ ಮಾನ್ಯತೆಗಿದ್ದಂತಹ ಸಡಿಲ, ಹಾಗೆ ಗುತ್ತಿಗೆಯಲ್ಲೂ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಪ್ರಸ್ತಾವನೆ, ಇನ್ನು ಪಡಿತರ ಚೀಟಿ ಗೊಂದಲ, ಈ ಖಾತಾ ಗೊಂದಲ, ಕೆಲ ಇಲಾಖೆಗಳಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರದ ಆರೋಪ, ಹೀಗೆ ಸಾಕಷ್ಟು ಅಸ್ತ್ರಗಳು ಪ್ರತಿಪಕ್ಷಗಳ ಬತ್ತಳಿಕೆಯಲ್ಲಿರುವಂಥದ್ದು. ಗುತ್ತಿಗೆಯಲ್ಲೂ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಪ್ರಸ್ತಾವನೆ ಇರಬಹುದು, ಹಾಗೆ ಪಡಿತರ ಚೀಟಿಯ ಗೊಂದಲ ಇರಬಹುದು, ಈ ಖಾತಾ ಗೊಂದಲ, ಇನ್ನು ಅಧಿಕಾರಿಗಳ ಸಾವು, ಕಾನೂನು ಸುವ್ಯವಸ್ಥೆ, ಒಂದಾ ಎರಡ ಪ್ರತಿಪಕ್ಷಗಳ ಬಳಿ ಇರುವಂತಹ ಅಸ್ತ್ರಗಳು. ಹಾಗೆ ಆಡಳಿತಾರೂಢ ಕಾಂಗ್ರೆಸ್ ಬಳಿ ಅಸ್ತ್ರಗಳಿಲ್ವಾ? ಕಾಂಗ್ರೆಸ್ ನಾಯಕರು ಕೂಡ ಪ್ರತಿಪಕ್ಷಗಳಿಗೆ ಕೌಂಟರ್ ನೀಡೋದಕ್ಕೆ ಸಜ್ಜಾಗಿದ್ದಾರೆ. ಪ್ರತಿಪಕ್ಷಗಳನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಕಾಂಗ್ರೆಸ್ ನಾಯಕರು ಕೂಡ ರಣತಂತ್ರಗಳನ್ನು ರೂಪಿಸಿದ್ದಾರೆ. ಸದ್ಯ ಪ್ರಮುಖವಾಗಿ ಸರ್ಕಾರದ ಬಳಿ ಇರುವಂತಹ ಅಸ್ತ್ರಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ, ಕೋವಿಡ್ ಹಗರಣ, ಬಿಜೆಪಿ ಅವಧಿಯ ವಕ್ಫ್ ನೋಟಿಸ್, ಹಾಗೆ ಪ್ರತಿಪಕ್ಷಗಳಲ್ಲಿನ ಒಡಕು ಪ್ರಸ್ತಾಪ, ಯತ್ನಾಳ್ ವಿಜಯೇಂದ್ರ ನಡುವಿನ ಭಿನ್ನಮತ, ಬಹುಮುಖ್ಯವಾಗಿ ಉಪಚುನಾವಣೆಯ ಗೆಲುವು, ಮೂರೂ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ನ ಗೆಲುವು, ಹಾಗೆ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ, ಗ್ಯಾರಂಟಿ ಯೋಜನೆಗಳಿಗೆ ಅಡ್ಡಗಾಲು ಸೇರಿದಂತೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ಬಳಿ ಕೂಡ ಸಾಕಷ್ಟು ಅಸ್ತ್ರಗಳಿವೆ ಪ್ರತಿಪಕ್ಷಗಳ ವಿರುದ್ಧ ಮುಗಿಬೀಳೋದಕ್ಕೆ. ಹೀಗಾಗಿ ಮೊದಲ ದಿನದ ಈ ಒಂದು ಅಧಿವೇಶನದಲ್ಲಿ ಗದ್ದಲ, ಗಲಾಟೆ ಎಲ್ಲವೂ ಕೂಡ ಕಾವೇರಲಿದೆ ಅಂತಲೇ ಹೇಳಬಹುದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಲಾಪ ಶುರುವಾಗಲಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.